ಇನ್ನು ಧಾರವಾಡದ RCB ಅಭಿಮಾನಿಗಳು ಕೂಡ ಈ ಸಲ ಕಪ್ ನಮ್ಮದೇ ಅಂತ ಬಹಳ ಜೋಶ್ನಲ್ಲಿದ್ದಾರೆ. ನಾಳೆ ಗೆದ್ದೇ ಗೆಲ್ಲುತ್ತೆ RCB ಅಂತ ಅಂದ್ಬಿಟ್ಟು. ಸೊ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಕೂಡ ಫೈನಲ್ನಲ್ಲಿ ಕೊಹ್ಲಿ ಸೆಂಚುರಿ ಬಾರಿಸುವ ಮೂಲಕ ಮ್ಯಾಚನ್ನು ಗೆಲ್ಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಧಾರವಾಡದ RCB ಫ್ಯಾನ್ಸ್ ನೋಡಿ ಎಲ್ಲರೂ ವಿಶ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಸೊ ಪಬ್ಲಿಕ್ ಟಿವಿ ಜೊತೆ ಕೂಡ ಅವರೆಲ್ಲ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅಂತ ನೋಡೋಣ. ಏನೇ ಆಗಲಿ ಈ ಸಲ ಕಪ್ಪು ಇವರೆಲ್ಲ ಏನಂತ ಹೇಳಿದ್ರೆ RCB ಫ್ಯಾನ್ಸ್ಗಳು ಪ್ರತಿ ವರ್ಷ ಏನಂತ ಹೇಳಿದ್ರೆ ಇವರು RCB ಫೈನಲ್ನಲ್ಲಿ ಗೆದ್ದೇ ಗೆಲ್ಲುತ್ತಾ ಅಂತ ಅನ್ನುವಂಥ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಏನಂತ ಹೇಳಿದ್ರೆ ಸಪೋರ್ಟ್ ಮಾಡ್ತಾ ಬಂದಿರುವಂಥದ್ದು. ಈ ಬಾರಿ ಫೈನಲ್ನಲ್ಲಿ ಏನಂತ ಹೇಳಿದ್ರೆ RCB ಬಂದಿರೋದ್ರಿಂದ ಇವರೆಲ್ಲರೂ ಏನಂತ ಹೇಳಿದ್ರೆ ಸಾಕಷ್ಟು ಹೋಪ್ನಲ್ಲಿದ್ದಾರೆ. ಈ ಬಾರಿ ಕಪ್ ನಮ್ಮದೇ ಅನ್ನುವಂಥ ಒಂದು ವಿಚಾರ ಕೂಡ ಏನಂತ ಹೇಳಿದ್ರೆ ಹೇಳ್ತಾ ಇರುವಂಥದ್ದು. ಹೀಗಾಗಿ ಇವತ್ತು ಏನಂತ ಹೇಳಿದ್ರೆ ಈ RCB ಫ್ಯಾನ್ಸ್ ಏನಂತ ಹೇಳಿದ್ರೆ ಒಂದು ಚೇರಪ್ ಮಾಡಲಿಕ್ಕೆ ಇಲ್ಲಿ ಸೇರಿರುವಂಥದ್ದು. ಅದರ ಜೊತೆಗೆ ಇಲ್ಲಿರುವಂಥ ಕೆಲವೊಬ್ಬರು ಫ್ಯಾನ್ಸು ಯಾವ ರೀತಿಯಾಗಿ ತಮ್ಮ ತಂಡಕ್ಕೆ ಏನಂತಿದ್ರೆ ಚೇರಪ್ ಮಾಡ್ತಾರೆ ಅನ್ನೋಂಥದ್ದು ಸ್ವತಃ ಅವರನ್ನೇ ಕೇಳೋಣ. ಯಾಕಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಒಂದೊಂದು ಪ್ಲೇಯರ್ಸ್ಗೆ ಏನಂತ ಹೇಳಿದ್ರೆ ಸಪೋರ್ಟರ್ಸ್ ಇಲ್ಲಿದ್ದಾರೆ. ಹೀಗಾಗಿ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಸ್ವತಃ ಅವರಿಂದೇನೆ ಕೇಳೋಣ. ಏನು ನಿರೀಕ್ಷೆಯನ್ನು ಇಡಬಹುದು ಈ ಸಲ RCB ಅಂತ? 18 ವರ್ಷದಿಂದ ಕಪ್ ಗೆಲ್ಲಕ್ಕಾಗಲಿ ರೀ. ಈ 9 ವರ್ಷ ಆಮೇಲೆ ಕಪ್ ಬಂದೈತಿ ನಮ್ಮ ಕಡೆ. ಈ ಸತ ಕಪ್ ಹೊಡೆಯೋದೊಂದು ಚಾನ್ಸ್ ಐತ್ರಿ. ಯಾವ ಟೀಮ್ ಮಾಡಿ ಬರ್ತೈತೆ ನೋಡೋಣ್ರಿ. ಈ ಸತ ಕಪ್ ನಮ್ದು. ಇನ್ನೊಬ್ರು ಇದ್ದಾರೆ, ಅವ್ರೇನು ಹೇಳ್ತಾರೆ ನೋಡೋಣ. ಏನು ಕ್ಯಾಪ್ಟನ್ ಬಗ್ಗೆ ಏನು ನಿರೀಕ್ಷೆ ಇದೆ ನಿಮ್ಗಂತ? ನೋಡ್ರಿ, ಈ ಸಲ RCB ಕ್ಯಾಪ್ಟನ್ ಚೇಂಜ್ ಆಗ್ಯಾರ್ರಿ. ರಜತ್ ಪಾಟಿದಾರ್ ಅವ್ರಿ. ರಜತ್ ಪಾಟಿದಾರ್ ಅವ್ರ ಕ್ಯಾಪ್ಟನ್ಸಿ ಚಲೋ ಮಾಡಿ RCB ಈ ವರ್ಷ ಫೈನಲ್ನಲ್ಲಿ 9 ವರ್ಷ ಆದ್ಮೇಲೆ ಫೈನಲ್ ಕರ್ಕೊಂಡು ಬಂದಾರಿ. ನೋಡಿನಿ ಈ ಸಲ RCB ಅವರು ರಜತ್ ಪಾಟಿದಾರ್ ಕ್ಯಾಪ್ಟನ್ ಅವರು ಈ ಸಲ ಫೈನಲ್ಸ್ ಗೆಲ್ಲಿಸ್ಬೋದು. RCB ಈ ಸಲ ಕಪ್ ನಮ್ಮದೇ. ರಜತ್ ಪಾಟಿದಾರ್ ತಂಡ ಈ ಬಾರಿ ಪಕ್ಕ ಏನಂತಿದ್ರೆ ಕಪ್ ಗೆಲ್ಲುತ್ತೆ ಅನ್ನುವಂಥದ್ದು. ಇನ್ನೊಬ್ರು ಇದ್ದಾರೆ, ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತೀರಿ ನೀವು? ಯಾರು ಬ್ಯಾಟ್ಸ್ಮನ್ ಬೌಲರ್ಸ್ ಮೇಲೆ ಏನು ನಿರೀಕ್ಷೆ ಮಾಡ್ಬೋದು ನೀವು ಅಂತ? ನಮ್ಮ RCB ಟೀಮಲ್ಲಿ ಎಲ್ಲ ಬೌಲರ್ಸು ಚಲೋ ಮಾಡ್ತಿದ್ದಾರೆ. ಸುಯೇಶ್ ಶರ್ಮಾ ಅಂತ ಹೊಸ ಬಂದಿದ್ದಾರೆ, ಅವರು ಚಲೋ ಮಾಡ್ತಿದ್ದಾರೆ. ಮತ್ತು ಬ್ಯಾಟ್ಸ್ಮನ್ಸ್ಗಳು ಟಾಪ್ ಆರ್ಡರ್ನಾಗ ಫೇಲ್ ಆದ್ರೂ